ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಸೊ ನಿನ್ನೆ ನೀವು ಅಪ್ಪಂದು ಸರ್ಪ್ರೈಸ್ ಗಿಫ್ಟ್ ಡ್ಯಾಡ್ ಬ್ಲಾಗ್ ನೋಡಿದ್ರಿ ಅಂಡ್ ಅದರದ್ದೇ ಕಂಟಿನ್ಯೂಷನ್ ಈಗ ನೆಕ್ಸ್ಟ್ ಕ್ಲಿಪ್ ಇಂದ ಸ್ಟಾರ್ಟ್ ಆಗುತ್ತೆ. ಅದಾದ ಇದು ಕ್ಲಿಪ್ ಸ್ಟಾರ್ಟ್ ಆಗ್ತಾ ಲಾಸ್ಟ್ ಅಟ್ ದ ಎಂಡ್ ಆಫ್ ಅಲ್ಲಿ ನಮ್ ಡುಮ್ಸ್ ಬದಲೇ ಡುಮ್ಸ್ ಹೆವಿ ಕ್ವಾಟ್ಲೆ ಕೊಟ್ಟಿದ್ದೀನಿ. ಹೆವಿ ಕಾಮಿಡಿ ಇದೆ, ಪೂರ್ತಿ ವಿಡಿಯೋ ನೋಡಿ ಅಂಡ್ ಲೆಟ್ಸ್ ಗೋ ಗೈಸ್. ಅದು ಏನಂದ್ರೆ ಕಂಟಿನ್ಯೂಷನ್ ಇತ್ತಲ್ಲ, ವೆಲ್ಕಮಿಂಗ್ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ವೆಲ್ಕಮಿಂಗ್ ಕೊಟ್ಟೆ. ಪ್ಲೀಸ್ ಕಂಟಿನ್ಯೂ. ಒಂದು ಸ್ಯಾಮ್ಸಂಗ್ಗೆ ಚಾರ್ಜರ್ ತಗೊಂಡು 25 ವಾಟ್ಸ್. ದೆನ್ ಇದು ಬಂದು ಬಿಲ್ಲು. ಸೊ 1 year ವ್ಯಾರಂಟಿದು ಬಿಲ್ಲು, ಅದನ್ನ ತಗೊಂಡು ಇವಾಗ ಹೋಗ್ತಾ ಇದ್ದೀನಿ. ಹಿಡ್ಕೋದಿನ ಅಂಡ್ ತೇಜ್ ಬ್ರೋ ಇವಾಗ ಮನೆಗೆ ಓಡ್ತಾರೆ ಬಿಕಾಸ್ ಒಂದು ಬ್ಲಾಗ್ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸೊ ಅದಕ್ಕೆ ಬೇಗ ಕಳ್ಸಿಕೊಡ್ತಾ ಇದ್ದೀನಿ. ಊಟ ಮಾಡ್ಕೊಂಡು ಹೋಗಂತೆ, ಬನ್ನಿ ಬ್ರೋ. ಊಟ ಮಾಡೋಣ ಬ್ರೋ, ನೀವು ಕರೆದಿರಲ್ಲ ಈ ಮಾತು ನಾನು ಹೊಟ್ಟೆ ತುಂಬಿಸ್ಬಿಡ್ತೀವಿ ಮನಸ್ಸು ತುಂಬಿಸ್ಬಿಡ್ತೀವಿ ಬ್ರೋ. ಏನ್ ಬ್ರೋ, ಅಯ್ಯೋ ನನಗೆ ಈ ತರ ಎಲ್ಲ ಹೇಳ್ದಾಗ ನನಗೆ ಖುಷಿ ಆಗುತ್ತಪ್ಪ ಸಿಕ್ಕಾಪಟ್ಟೆ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಬಾಯ್. ಏನ್ರಿ ಆದರ್ಶ ದಂಪತಿಗಳೇ, ಎ ಸಿ ಹಾಕೊಂಡು ಜುಮ್ ಅಂತ ಕೂತಿದ್ದೀರಾ? ಲೆಟ್ಸ್ ಗೋ ಗೈಸ್, ಇವಾಗ ಊಟ ಮಾಡಕ್ ಹೋಗುವ. ಅಪ್ಪ ಊಟಕ್ಕೆ ಲೆಟ್ಸ್ ಗೋ ಗೈಸ್. ಇವಾಗ ಫೈನಲಿ ಫೋನ್ ತಗೊಂಡಾಯ್ತು. ನನಗೆ 3 ದಿನದಿಂದ ನಾನ್ ವೆಜ್ ತಿಂದು ಬಾಯೆಲ್ಲ ಒಂಥರ ಆಗ್ಬಿಟ್ಟೈತೆ. ಅದಕ್ಕೆ ಇವತ್ತು ವೆಜ್ ಹೋಗ್ತಾ ಇದೀವಿ. ಆದ್ರೆ ಅನ್ಲಕ್ ಏನಂದ್ರೆ ಸುವೆಲ್ಗೆ ಇವತ್ತು ವೆಜ್. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ವೆಜ್ ನಾನ್ ವೆಜ್ ಇರೋ ಕಡೆಗೆ ಹೋಗ್ಪಾಪ. ಆದ್ರೂ ಅಲ್ಲಿ ಸೀರಿಯಸ್ಲಿ ನಾನು ಅನ್ಕೊಂಡಿದ್ದು S24. ಆನೆಸ್ಟ್ಲಿ ನಾನು ಮೈಂಡಲ್ಲಿ S24 ಇದ್ದಿದ್ದು. S25 ಅಂದಿದ ತಕ್ಷಣ ಒಂದು ಕ್ಷಣಕ್ಕೆ ಶಾಕ್ ಆಗಿ ದೆನ್ ನಾನು ಸ್ವರ್ಗದಲ್ಲಿ ತೇಲಾಡ್ತಿದ್ದೆ. S25 ಅಂದಿದ ತಕ್ಷಣ ಇನ್ನೂ ತೇಲಾಡ್ಬಿಟ್ಟೆ ನಾನಂತೂ. ಥ್ಯಾಂಕ್ ಯು ಸೋ ಮಚ್ ಮೊಬೈಲ್ ಪ್ಲಾನೆಟ್ ಬೆಂಗಳೂರು. ಥ್ಯಾಂಕ್ ಯು ಸೋ ಮಚ್ ಗೈಸ್. ನೀವೇನ ಪರ್ಚೇಸ್ ಮಾಡ್ಬೇಕಂದ್ರೆ ಹೋಗಿ ನೋಡಿ, ಇಷ್ಟಪಟ್ಟು ನಿಮ್ಗೆ ಇಷ್ಟ ಆದ್ರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಗೈಸ್, ನಮ್ಮ ಅಮ್ಮಂಗೆ ಸಲೂನ್ ಅಂದ್ರೆ ಗೊತ್ತಿಲ್ಲ. ಸೊ ನಾನು ಒನ್ ಡೇ ವಿತ್ ಮಾಮ್ ಅಂದ್ರೆ ನಮ್ಮ ಅಮ್ಮನ್ನ ಸಲೂನ್ ಕರ್ಕೊಂಡು ಹೋಗ್ಬಿಟ್ಟು ಒಬ್ರು ಕಾಮೆಂಟ್ ಹಾಕಿದ್ರು, ಪೆಡಿಕ್ಯೂರು, ಮ್ಯಾನಿಕ್ಯೂರು, ಆಮೇಲೆ ನೇಲ್ಸ್ ಏನೇನಿದೆಯೋ ಅದನ್ನೆಲ್ಲ ಒಂದಿನ ಪೂರ್ತಿ ನಿಮ್ಮ ಅಮ್ಮ ಮಾಡಿಸಿ ಅಂತ ಹೇಳಿದಾರೆ. ಮಾಡ್ಸೋಣ ಗೈಸ್. ನಮ್ಮ ಅಮ್ಮನ್ನ ಓಲ್ಡ್ ಯಂಗ್ ಲೇಡಿನ ಕನ್ವರ್ಟಿಂಗ್ ಟು ಯಂಗ್ ಲೇಡಿ ಮಾಡೋಣ. ಖುಷಿ ನೋಡಪ್ಪ, ಖುಷಿ ಅಲ್ಲ, ನನ್ನ ಲೈಫ್ ಅಲ್ಲೇ ಅದನ್ನ ನಾನು ಮಾಡಿಸ್ಕೊಂಡಿಲ್ಲ ಸುವೆಲ್. ಐಬ್ರೋ ಒಂದ್ ಬಿಟ್ರೆ ನಾನು ಬೇರೆ ಏನು ಮಾಡ್ಸಲ್ಲ ಸುವೆಲ್. ಇದ್ರಲ್ಲಿ ಅದೇನ್ ಹೆಸರು, ಅದು ಸಲೂನಾ. ನಾನು ಹುಡುಗನ್ ತಲೆ ಹೊರಸ್ತೈತಲ್ಲ ಸ್ನಾನ ಮಾಡಿಸಿ ಸೊ ಯಾ ನಾವು ಒಂದಿನ ಮಾಡೋಣ ಗೈಸ್. ಓಲ್ಡ್ ಲೇಡಿ ಮಧುನ ಕನ್ವರ್ಟಿಂಗ್ ಟು ಯಂಗ್ ಲೇಡಿ ಮಧು. ಗೈಸ್ ಹೊಸ ಫೋನ್ ತಗೊಂಡಿರೋದಕ್ಕೆ ಮೊಬೈಲ್ನ ಕಾರಲ್ಲಿ ಇಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಾರೆ. ಅಮ್ಮ, ಕಾರಲ್ಲಿ ಇಡ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತಿದ್ಯಲ್ಲ ಹೊಸ ಫೋನ್ನ. ಇಲ್ಲ ನೋಡಿ ಗೈಸ್, ಇಲ್ಲೋಯ್ತು. ಕ್ರೇಜಿ ಅನ್ಕೊಳ್ಳಿ. ಇವಾಗ ಫೋನ್ ತಗೊಂಡಿದೀವಲ್ಲ ಖುಷಿಗೆ, ಇರಿ ನಾವು ಅಪ್ಪನ ಮುಂದೆ ಹೇಳ್ತೀನಿ. ಫೋನ್ ತಗೊಂಡಿದೀವಲ್ಲ ಖುಷಿಗೆ ಇವಾಗ ನಮ್ಮ ಅಪ್ಪ ನಮ್ಗೆ ಪಾರ್ಟಿ ಕೊಡಿಸ್ತಾರೆ. ಪಾಪ ಪಾರ್ಟಿ ನಿಮ್ ಕಡೆಯಿಂದ. ಅಂಡ್ ನಾನು 1 year ಬ್ಯಾಕ್ ಫೋನ್ ಇಸ್ಕೊಂಡಾಗ್ಲೂ ಇದೇ ಹೋಟೆಲ್ಗೆ ಬಂದಿದ್ದೆ ತಿನ್ನೋಕಂತ. ಇವಾಗ್ಲೂ ಇಲ್ಲೇ ಬಂದಿದ್ದೀನಿ. ಇವತ್ತು ಎಷ್ಟು ರಶ್ ಅವ್ರು ನೋಡಿ. ನಮಗೆ ಸದ್ಯಕ್ಕೆ 4 seat ಸಿಕ್ತು ಕುತ್ಕೊಂಡು ಊಟ ಮಾಡೋಕ್ಕೆ. 4 seat ಸಿಕ್ಕಾಯ್ತು. ನೀ ಕುತ್ಕೊಳ್ಳಿ. ಅಮ್ಮ, ಅಪ್ಪ ಏನು ಹೇಳ್ತಿದ್ ಕೇಳು. ಗೈಸ್, ನಮಗೆ ವೆಜ್ ಇದ್ದಿದ್ದು ನಾನ್ ವೆಜ್ ಕನ್ವರ್ಟ್ ಆಗಿದೆ ಗೈಸ್. ಇದು ಕ್ರಿಸ್ಪಿ ಫ್ರೈಡ್ ಚಿಕನ್ ಏನೋ ಆರ್ಡರ್ ಮಾಡಿದ್ದೀವಿ. ಇನ್ನೊಂದು ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಗೈಸ್ ತಿಂದಿದ್ದೆಲ್ಲ ಮುಗೀತು. ಇವಾಗ ಓಡ್ತಾ ಇದೀವಿ ಮನೆಗೆ. ಅಂಡ್ ಟೇಸ್ಟ್ ಇಸ್ ಗುಡ್. ಇಟ್ಕೊಡಿದ್ದು ಇದು ಸೇಮ್ ಆಸ್ ಇಟ್ ಈಸ್ ಅಡಿಕೆ ಪಟ್ನ ತರ ಇರೋದು. ಬಟ್ ಇವರು ಕಿಲಾಡಿ ಅಂದ್ರೆ ಹಿಂಗಂದ್ರೆ ಮೌತ್ ಫ್ರೆಶ್ನರ್ ಅಂತ ಹಾಕೋರೆ. ಸೊ ದಟ್ ಪೀಪಲ್ಗೆ ಏನೋ ಹೊಸದು ಓಪನ್ ಮಾಡಿ ತಿನ್ನಿ ಅಂತ ಕೊಟ್ಟಿದ್ದಾರೆ. ಇದು ಬಂದು ಅಡಿಕೆ ಪಟ್ನ ತರ, ಇದು ಸೇಮ್ ಬಾಂಬೆ ತರ ಇದೆ. ಬಟ್ ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಮೌತ್ ಫ್ರೆಶ್ನರ್ ಅಂತ ಬರ್ತಾರೆ. ಅದು ನೋಡಿ ನಾನೇ ಕಳ್ದೋಗ್ಬಿಟ್ಟೆ. ಏನೋ ಹೊಸದಲ್ಲ ಗುರು, ಟ್ರೈ ಮಾಡೋಣ ಅಂತ ನಾನೇ ತಿನ್ಲಿ ಅಂತ ಹೊಸದಾಗಿ ಕೊಡ್ತಾರೆ ಈ ತರ. ಗೈಸ್, ಮೊಬೈಲ್ ಶೋರೂಮ್ ಹತ್ರ ಹೋಗ್ಬಿಟ್ಟು ಮೊಬೈಲ್ ಪ್ಲಾನೆಟ್ ಅಲ್ಲಿ ಮೊಬೈಲ್ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಇವಾಗ ಇದಕ್ಕೆ ಸ್ಯಾಮ್ಸಂಗ್ ಫೋನಿಗೆ ಸ್ಕ್ರೀನ್ ಗಾರ್ಡು ಮತ್ತೆ ಟೆಂಪರ್ ಗ್ಲಾಸು ಆ ಎರಡು ಒಂದೇ ಸರ್.
ಆಮೇಲೆ ಬ್ಯಾಕ್ ಕೇಸು ಇವೆರಡನ್ನೂ ಕೂಡ ಹಾಕ್ಸೋಣ ಅಂತ ಬಂದಿದ್ದೀನಿ. ನಾನು ಸಂಗೀತದಲ್ಲಿ ಇರುತ್ತೆ ಅಂತ ಅನ್ಕೊಂಡೆ, ಆದರೆ ಸಂಗೀತದಲ್ಲಿ ಟೆಂಪರ್ ಗ್ಲಾಸ್ ಇಲ್ವೇ ಇಲ್ಲ. ನಾನು ಹೋದ್ಸಲಿ ನನ್ನ ಐಫೋನ್ 16 Pro Maxಗೆ ಇಲ್ಲೇ ಬ್ಯಾಕ್ ಕೇಸ್ ತೊಗೊಂಡಿದ್ದು, ಮತ್ತು ಟೆಂಪರ್ ಗ್ಲಾಸ್ ಕೂಡ ಇಲ್ಲೇ ಹಾಕ್ಸಿದ್ದು. ಇವಾಗ ನಮ್ಮ ಸ್ಯಾಮ್ಸಂಗ್ ಫೋನು ಕೂಡ ಇಲ್ಲೇ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಬೈ ಕೆಸೆಯೋ ಅಲ್ಲಿ ನಾವು ಜಸ್ಟ್ ಹಿಂಗೆ ಎತ್ತುತ್ತೀವಲ್ಲ ಮೇಲೆ, ಅದನ್ನ ಮಾತ್ರ ಎತ್ತಿದ್ದು ನಾವು. ಇದು ನಾವಿನ್ನೂ ಪವರ್ ಬಟನ್ ಅಂದ್ಬಿಟ್ಟು ಓಪನ್ ಮಾಡಿಲ್ಲ ನಾವು. ಗ್ರಾಮರ್ ಮಿಸ್ಟೇಕ್. ಅದು ಏನ್ ಗೊತ್ತಾ, ನೀನು ಅವಾಗ ಇಂಗ್ಲಿಷ್ ಅಲ್ಲಿ ಬಟ್ಲರ್ ಇಂಗ್ಲಿಷ್ ಮಾತಾಡ್ತೀಯಲ್ಲ, ಅದನ್ನ ಕಲ್ತಿ ಹಿಂಗ್ ಆಗ್ಬಿಟ್ಟೈತೆ. ಆನ್ ಮಾಡ್ಬೇಕು, ಕರೆಕ್ಟ್ ಆನ್ ಮಾಡ್ಬೇಕು. ಇವಾಗ ನನ್ನ ಕಣ್ಣು ಮುಂದೆನೆ ನಾನು ಹೋಗೋ ಜಿಮ್ ಇದೆ. ಈ ಮಂತ್ 25ನೇ ತಾರೀಕಿಂದ ಹೋಗ್ತೀನಿ. ಕಣ್ ಮುಂದೆ ಇದ್ರೆ ಫಿಕ್ಸ್ಡ್ ಬ್ರೋ, ಫಿಕ್ಸ್ಡ್. ಕಣ್ ಮುಂದೆ ಇದ್ರೆ ನಿಂದೆ ಇದ್ರೇನು ಹೋಗಲ್ವಲ್ಲ ಪಕ್ಕ. ಅಂದ್ರೆ ಅಲ್ಲೇನೋ ರಿನಿವೇಟ್ ಮಾಡ್ತಾರೆ, ಸೊ ಕ್ಲೋಸ್ ಆಗಿದೆ ಗೈಸ್. ನಾನು 25ನೇ ತಾರೀಕಿಂದ ಹೋಗ್ತೀನಿ, ಪಕ್ಕ ಫಿಕ್ಸ್ ಆಗಿದ್ದೀನಿ ಹೋಗ್ಬೇಕಂತ. 6 ಪ್ಯಾಕ್ ಖಂಡಿತ ಮಾಡೇ ಮಾಡ್ತೀನಿ. 25ನೇ ತಾರೀಕು ಹೋಗಿಲ್ಲ ಅಂದ್ರೆ ಸ್ಟೋರಿ ಹಾಕ್ತೀನಿ ಗೈಸ್. ಓ ಈಗಲಾದ್ರೂ ಹೋಗ್ಲೇಬೇಕು. ಇನ್ನೂ ಪವರ್ ಬಟನ್ ಆನ್ ಮಾಡಿಲ್ಲ, ಫಸ್ಟ್ ಆನ್ ಮಾಡಿ ನೀನು. ಅದೇ ಸ್ಯಾಮ್ಸಂಗ್ ಅಂತ ಬರುತ್ತೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅಪ್ಪ ಈಗ ಓಪನ್ ಆಗಿಲ್ಲ ಅಂತಿದ್ರೆ ಮುಗಿತು. ನೀಟಾಗಿ ಬರ್ತಾರೆ ಪಾಪ. ಭಯ್ಯ ಬೈ, ಇವಾಗ ಜಸ್ಟ್ ಹೊಸ ಫೋನ್ ತಗೊಂಡ್ಬಂದು ನಿಮ್ಮ ಅಂಗಡಿಗೆ ಬಂದಿರೋದು. S25 ಅಲ್ಟ್ರಾ, ಒಳ್ಳೆ ಬ್ಯಾಕ್ ಕೇಸು ಆ್ಯಂಡ್ ದೆನ್ ಟೆಂಪರ್ ಗ್ಲಾಸ್ ನೀಟಾಗಿ ಕೊಟ್ಬಿಡಿ, ಪರ್ಫೆಕ್ಟ್ ಆಗಿರೋದು ಗೈಸ್. ಫಸ್ಟ್ ಇವ್ರ ಅಂಗಡಿಗೆ ಬಂದಿದ್ದು. ಸಂಗೀತ ಸಿಕ್ಕಿಲ್ಲ, ಅದು ಯೂಸ್ ಇಲ್ಲ, ಬಟ್ ಇವಾಗ ಇಲ್ಲೇ ಬಂದಿರೋದು. ಪ್ಯಾಕೇಜ್ಗಳು ನೋಡ್ತಾ ಇದೀವಿ ನಾವು. ಅಪ್ಪಂಗೆ ಆಗ್ಲೇ ಏನೋ ಇದಿಷ್ಟ ಆಗ್ಬಿಟ್ಟೈತೆ, ನೋಡಿದ ತಕ್ಷಣ ಪಟ್ ಅಂತ ಇಷ್ಟ ಐತೆ. ಬಟ್ ವೆಯ್ಟ್ ಮಾಡ್ಪಾಪ. ಹ್ಞೂ ಇರ್ಪಪ್ಪ, ಇನ್ನೂ ಚೆನ್ನಾಗಿರೋದು ನೋಡೋಣ. ಇದಕ್ಕಿಂತ ಯಾವ್ದು ಸಿಗಲ್ಲ. 16 Pro Max ಇವೆಲ್ಲ ನೋಡ್ಬೇಕಾರೆ ಯಾವ್ದು ಸಿಗಲ್ಲ, ತೆಗಿಬೇಕಾರೆ. ಇದು ಚೆನ್ನಾಗಿ ಕೊಡಿ ಒಂದು ನಿಮಿಷ ನೋಡೋಣ, ಕೇಳ್ಬೇಕಾರೆ ಅವ್ರನ್ನೇ. ಸೇಫ್ಟಿ ಬ್ಲಾಕ್ ಸಾಕಾಯ್ತು, ಹಾಕಿ ಏನಂತಲ್ಲ. ಸೇಫ್ಟಿ ಚೆನ್ನಾಗಿದೆ ಹಿಂದ್ಗಡೆ, ಸೇಫ್ಟಿ ಕ್ಯಾಮ್ರಾಗ. ಗೈಸ್ ಈ ಮೊಬೈಲ್ ಬ್ಯಾಕ್ ಕೇಸು ನಮ್ಮ ಅಪ್ಪಂಗೆ ಮತ್ತೆ ನಮ್ಮ ಸುವೆಲ್ಗೆ ಇಷ್ಟ ಆಗಿದೆ. ನಮ್ಮ ಅಮ್ಮನ ಒಂದ್ಸಲಿ ಕೇಳೋಣ. ಅಮ್ಮ, ಅಪ್ಪ ಇವಾಗ ಈ ಬ್ಯಾಕ್ ಕೇಸ್ ಚೂಸ್ ಮಾಡೈತೆ, ಹೆಂಗೈತೆ ನೋಡು. ಜೋರಾಗಿ ಮಾತಾಡ್ರಿ, ಬಾಯಲ್ಲಿ ಚೆನ್ನಾಗೈತೆ ಅಂಡೆ ಅಷ್ಟೇ. ನಮ್ ಡೀಲ್ ಅಂದ್ಮೇಲೆ ಅವರಲ್ಲಿ ಟೆಂಪರ್ ಗ್ಲಾಸ್ ಹಾಕ್ಸ್ತವ್ರೆ. ನಮ್ಮ ಅಪ್ಪ ಇಲ್ಲಿ ಇಣಕಿ ನೋಡ್ತವ್ರೆ. ಅವರಿಗೆ ಸ್ಯಾಟಿಸ್ಫೈ ಇಲ್ಲ, ದೇವ್ರಾಣೆ ಅವ್ರಿಗೆ ಸ್ಯಾಟಿಸ್ಫೈ ಇರಲ್ಲ. ನೀಟಾಗಿರ್ಬೇಕು. ಅವ್ರು ವಾಪಸ್ ಏನಾದ್ರು ಕೊಟ್ಟವ್ರಂದ್ರೆ, ಈಗ ಏನಾದ್ರು ಕೊಟ್ರು ಇಂಚು ಎಲ್ಲ ನೋಡ್ತಾರೆ. ಒಂದು ಡಾಟ್ ಕೂಡ ಇರಬಾರ್ದು ನಮ್ಮ ಅಪ್ಪಂಗೆ. ಸಾಕೊಟ್ರು ಎಲ್ಲಾನು. ಈಗ ನೋಡಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಕಳ್ಸಿದೀವಿ. ಇವಾಗ ಪೂರ್ತಿ ಚೆಕ್ ಮಾಡ್ತಾರೆ. ಇವಾಗ ಸ್ಪೆಕ್ಸ್ ಹಾಕತ್ತಾರ ನಮ್ಮಮ್ಮ. ಸಾರಿ ನಮ್ಮಪ್ಪ. ಅದು ಏನು ಗೊತ್ತಾ, ಸುವೆ ಜೊತೆ ಇತ್ತು. ಪರ್ಫೆಕ್ಟಾ? ಕ್ಲೀನಾಗಿ ಹಾಕೋರ. ಹಾಂ, ಆಮೇಲೆ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಅಪ್ಪ ಏನಾದ್ರು ಕೇಳ್ಬಿಟ್ರೆ ಫೈನಲಿ ಓಪನ್ ಆಯ್ತು. ಲಾಕ್ ಓಪನ್ ಆಯ್ತು ಗೈಸ್. ಎಲ್ಲ ಏನೇನೋ ಎಕ್ಸೆಪ್ಟ್ ಮಾಡಬೇಕು ಅಂತ ಇತ್ತು, ಅದನ್ನೆಲ್ಲ ಓಪನ್ ಮಾಡಿ ಇವಾಗ ಒಳಗಡೆ ಎಂಟ್ರಿ ಕೊಟ್ವಿ. ಮೇಯ್ನ್ ನಾನು ಹೋಗೋದೆ, ಯಾವುದೇ ಮೊಬೈಲ್ ಇದ್ರೆ ಫಸ್ಟ್ ಹೋಗೋದೆ ಕ್ಯಾಮ್ರಾ ಹತ್ರಕ್ಕೆ. 100x ಇದೆ. ಇನ್ನು 100x ಇದ್ರಲ್ಲ ಇರೋದು, 200x ಇರ್ಬೇಕೇನೋ. ಬರ್ತಾಗಿದೆ 200. ಇಲ್ಲ 100 ಗೈಸ್. 100 ಸಿಫ್ ಅಕಸ್ಮಾತ್ ಏನಾದ್ರು ನಮ್ಮ ಅಪ್ಪ ಈ ಮೊಬೈಲ್ನ ನಮ್ಮ ಅಪ್ಪ ಸ್ವಂತ ಏನಾದ್ರು ನಮ್ಮ ಅಪ್ಪನ ಕೈಯಾರೆ ತಗೊಂಡ್ಬಿಟ್ಟಿದ್ರೆ 1000 ಸಲಿ ಯೋಚನೆ ಮಾಡ್ತಿದ್ರು, 1000 ಸಲಿ ಟೆನ್ಷನ್ ಮಾಡ್ಕೋತಿದ್ರು. ಏನಂತೀಯಮ್ಮ? ಪಕ್ಕ ತಾನೆ, ಪಕ್ಕ ಟೆನ್ಷನ್ ಮಾಡ್ಕೋತಾ ಇದ್ರು. ಈಗ ಒಂದ್ ಸ್ವಲ್ಪ ಕಮ್ಮಿ ಇರುತ್ತೆ ರಿಲೀಫ್, ಯಾಕಂದ್ರೆ ಮಗ ಕೊಡ್ಸಿದ್ದಾನೆ, ಚೆನ್ನಾಗಿರುತ್ತೆ, ಚೆನ್ನಾಗಿ ಯೂಸ್ ಮಾಡೋಣ ಅನ್ನೋದೊಂದು. ಬೇಜಾರಾಗತ್ ಬೇಡ ಅಂತ ನನ್ಗೆ ಯಾಕಮ್ಮ ಬೇಜಾರು ಹೋಗುದು ಬೇಡ. ಇರೋದೊಂದು ಜೀವನ. ಅಪ್ಪ ಅಮ್ಮನ್ ಚೆನ್ನಾಗಿ ನೋಡ್ಕೊಂಡು ಈ ತರ ಒಂದು ಚಿಕ್ಕ ಕಾರಲ್ಲಿ ನಮ್ಮ ಅಪ್ಪ ಅಮ್ಮನ ದೊಡ್ಡ ಕಾರ್ ಕಳಿಸಿ. ಯಾಕಂದ್ರೆ 25 ವರ್ಷದಿಂದ ಅವರು ಎಲ್ಲ ಸ್ಮಾಲ್ ಲಿಮಿಟೆಡ್ ಬಡ್ಜೆಟ್, ಅಂದ್ರೆ ಅವ್ರಿಗೆ ಬರೋ ಒಂದು ಸಂಬಳದಲ್ಲಿ ಎಷ್ಟು ಬೇಕೋ ಅಷ್ಟು ಮಾಡ್ಕೋತಿದ್ರು. ಇವಾಗ ಗಂಡು ಕಲಿ ಅಷ್ಟೇ. ಮನೆ ಹತ್ರ ರೀಚ್ ಆದ್ವಿ. ಇವಾಗ ಫೋನ್ ತಗೊಂಡಿದ್ದೀನಲ್ಲ, ಇದೇ ಫೋನಲ್ಲಿ ನಮ್ಮ ಮಮ್ಮಿಗೆ, ನಮ್ಮ ಅಪ್ಪ ಅಮ್ಮಗೆ ಒಂದು ಫೋಟೋ ಹಿಡಿತಾ ಇದ್ದೀನಿ. ನೋಡಿ ಎಷ್ಟು ಸಖತ್ತ ಬರುತ್ತೆ. ಹಿಡಿಸೋರಿದ್ದಾನೆ. ಹಂಗೆ ಹೆಂಗ್ ಬರ್ತೈತೆ ಅಂತ ರಿವ್ಯೂ ನೋಡಿ ಇವಾಗ. ಮಾಡಿ. ಥ್ಯಾಂಕ್ ಯು ಸುವೆಲ್, ಬಾಯ್. ಬಂದಿದ್ಕೆ ಥ್ಯಾಂಕ್ ಯು ಸೊ ಮಚ್. ಹುಷಾರು, ಬಾಯ್. ಇವಾಗ ನಮ್ಮ ಮನೆಗೆ ಡುಮ್ಸ್ ಬತ್ತೋಳೆ. ಡುಮ್ಸ್ ಅಂತೆ ಡುಮ್ಸ್ ಬತ್ತೋಳೆ. ಮೈತು
ಹಾಯ್ ಹೇಳು ಹಾಯ್ ಹೇಳು. ನಮ್ಮಮ್ಮ ಇವತ್ತೇ ಫಸ್ಟ್ ಟೈಮು ಈ ಸ್ಲಿಪ್ಪರ್ ಹಾಕಿರೋದು, ಮಾಲಲ್ಲಿ ತಗೊಂಡಿರೋ ಸ್ಲಿಪ್ಪರ್ ಹಾಕಿರೋದು. ಪರ್ಫೆಕ್ಟ್ ಟೈಮ್ ನೋಡ್ಬಿಟ್ಟು ತಗೊಳ್ಳೋದು ಹಾಕೊಳ್ಳೋದು. ಎಲ್ಲ ಆಫ್ ಮಾಡಿ ಕೇಳೋದು. ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು 6:30ಗೆ ಅಮ್ಮ ಇವತ್ತು 6:30 ಅಂದ್ರೆ ಏನ್ ಗೊತ್ತಾ, ಇವಾಗ ನಮ್ಮ ಮನೆ ಒಂಚೂರು ಭೂಕಂಪ ಆಗುತ್ತೆ. ಇವಾಗ ಗೈಸ್ ಒಂದು ಲೈಟ್ ಆಗಿ ಭೂಕಂಪ ಶೇಕ್ ಆಗುತ್ತೆ. ಯಾಕಂತ ನೋಡಿ, ಇವಾಗ ಇಲ್ಲೊಬ್ರು ಎಂಟ್ರಿ ಇಲ್ಲಿ ಕೊಟ್ಟಿದ್ದಷ್ಟೇ ನಮ್ಮ ಮನೆಯಲ್ಲ ಒಂಚೂರು ಶೇಕ್ ಆಗ್ಬಿಡುತ್ತೆ. ಸ್ವಲ್ಪ ನೀವು ಶೇಕ್ ಆಗ್ತೀರಾ, ಸ್ವಲ್ಪ ತಡ್ಕೊಳ್ಳಿ ಓಕೆನಾ. ಶೇಕ್ ಆಗೋ ಮೂಮೆಂಟ್ ಬರ್ತವೆ, ಶೇಕ್ ಆಗೋ ಮೂಮೆಂಟ್ ಆಯ್ತೈತೆ. ಇಲ್ಲಿಂದ ನೋಡಿ ಒಂದು ಭೂಕಂಪ, ಒಂದು ದೊಡ್ಡದಾಗಿರೋ ಒಂದು ಆನೆ ಬರುತ್ತೆ ಇವಾಗ. ಇಲ್ಲಿಂದ ಬರ್ತಾರೆ ನೋಡಿ. ಅಂಕಲ್ ಮೆಲ್ಲಕ್ ಬನ್ನಿ ಅಂಕಲ್ ಮೆಲ್ಲಕ್ ಬನ್ನಿ. ಅಲ್ಲಿ ಇಲ್ಲಿ ಭೂಕಂಪ ಆಯ್ತದ ಇವಾಗ. ಒಳಗಡೆ ಬನ್ನಿ ಅಂಕಲ್, ಭೂಕಂಪ ಆಯ್ತದ ಈಗ. ಅಂಕಲ್ ಒಳಗಡೆ ಬನ್ನಿ. ಮೆಲ್ಲ. ಓ ಈಗ ಸಮಾಧಾನ ಆಯ್ತು ಆಂಟಿ. ಭೂಕಂಪ ಏನಾಗಿಲ್ಲ ತಾನೆ? ಓಕೆ ಆಂಟಿ. ಅದೇನೋ ಅವಲ್ಲಿ ಹೇಳ್ದಲ್ಲ ಇನ್ನೊಂದ್ಸಲಿ ನಿಮ್ಮ ಅಪ್ಪಂಗೆ. ನೀವ್ ಅಪ್ಪಂಗೆ ಏನೋ ಹೇಳ್ದೆ, ಹೇಳು ಒಂದ್ಸಲ ಇನ್ನೊಂದ್ಸಲ. ಅದೇನು ಫೋನು ಎಲ್ರು ನಂತರ ಹಾಕಾಗುತ್ತಾ? ಫಸ್ಟ್ ಸಣ್ಣ ಆಗ್ಬೇಕು. ಐಸ್ ಮನೆಗೆ, ನಮ್ಮ ಮನೆಗೆ ಒಂದು ನಾಯಿ ಬಂದಿತ್ತು. ಹೆಂಗ್ ಪರ್ಚಲ್ ನೋಡಿ, ನಾಯಿ ಪರ್ಸ್ದಂಗ್ ಪರ್ಸ್ಬಿಟ್ಟವಳು ನಮ್ಮ ಮನೆಗೆ. ಯಾವ್ದಿದು, ಯಾವ ಬ್ರೀಡು? ಸಿಡ್ಜುನಾ ಇಲ್ಲ ಲ್ಯಾಬ್? ಯಾರು ಎಲ್ಲಿ ಉಗ್ರು ತೋರ್ಸಂಚೂರು ಪರ್ಚಿಲ್ಲು ಅಂತ ಅಮ್ಮ ಎಣ್ಣೆ ಹಾಕ್ತವ್ರ. ಅದು ಏನ್ ಗೊತ್ತಾ, ಈ ತರ ಚಿಕ್ಕ ಪುಟ್ಟ ಗಾಯಗಳೇ ಬೇಗ ನೋವುತ್ತೆ, ಅಂದ್ರೆ ಉರಿತದೆ ಸಖತ್ತು. ಸ್ಮಾಲ್ ಗಾಯನೇ ಅದು ಸಿಕ್ಕಾಪಟ್ಟೆ ಉರಿತದೆ. ಟೈಮ್ ಬಂದ್ಬಿಟ್ಟು 8:30-9 ಗಂಟೆ ಹತ್ರ ಆಗ್ತಿದೆ. ಇವಾಗ ಒಬ್ರು ಫ್ಯಾಮಿಲಿ ಬಂದಿದ್ದಾರಲ್ಲ, ನಮ್ಮ ಡೂಮ್ಸ್ ಫ್ಯಾಮಿಲಿ. ಸೊ ಅವರು ನಾವು ಅಪ್ಪಂಗೆ ಮೇ ಬಿ ಕೇಕ್ ಕಟ್ ಮಾಡಿಸ್ಬೋದು, ಅದಕ್ಕೆ ಕೇಕ್ ತರೋಣ ಅಂತ ಹೋಗ್ತಾ ಇದ್ದೀನಿ. ಇದು ಪಾರ್ಟ್ 2 ಬ್ಲಾಗ್ ಆಗಿರುತ್ತಲ್ವಾ, ಯಾಕಂದ್ರೆ ನಂದು ಗಿಫ್ಟ್ ಕೊಡೋ ಬ್ಲಾಗು ಮುಗ್ದೋಗಿದೆ. ಇದು ಪಾರ್ಟ್ 2 ಬ್ಲಾಗು ಕಂಟಿನ್ಯೂ ಮಾಡ್ತಾ ಇರೋದು. ಇವಾಗ ನಾನು ಮತ್ತೆ ಡೂಮ್ಸು ಮತ್ತೆ ಅವರು ಇನ್ನೊಬ್ಬರು ಫ್ಯಾಮಿಲಿ ಅವ್ರ ಮಗ ಬಂದಿದ್ದ, 3 ಜನನು ಬೇಕ್ರಿ ಶಾಪ್ ಹತ್ರಕ್ಕೆ ಹೋಗ್ತಾ ಇದೀವಿ. ಹೋಗಿ ಕೇಕ್ ತಗೊಂಡು ಬರ್ಬೇಕು. ನಮ್ಮ ಡುಮ್ಸ್ ಇವಾಗ ಕುತ್ಕೋತಾಳೆ ಒಂಚೂರು. ಎಲ್ಲಿ ಬರ್ಲಿ ಗೈಸ್, ನಮ್ಮ ಡುಮ್ಸು ಕುತ್ಕೋತಾಳೆ ಒಂಚೂರು. ಕಾರ್ ಕಂಡೀಷನ್ ವೀಕ್ ಆಗ್ಬೋದು ಇವಾಗ, ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನಾನೇ ಅಡ್ಜಸ್ಟ್ ಮಾಡ್ಕೋಬೇಕು. ಕಾರ್ ಕಂಡೀಷನ್ ಸ್ವಲ್ಪ ವೀಕ್ ಆಗ್ಬಿಡುತ್ತೆ ಈಗ. ಇನ್ನ ಇಲ್ಲಿಂದ ಕೇಕ್ ತರಕ್ ಹೋಗ್ತೀವಲ್ಲ, ಅಲ್ಲಿವರೆಗೂ ಕಾರ್ ಉಳಿತೋ ಏನೇನ ಸರ್ ಇನ್ನೊಂದ್ಸರಿ ಹೇಳು, ಬೇಗ ಆಯ್ತು ಹೇಳು. ಗೈಸ್ ಬೇಕರಿ ಹತ್ರ ಬಂದಿದ್ವಿ ಕೇಕ್ ತರೋಣ ಅಂತ. ನಾನು ಇಲ್ಲಿ ಏನಕ್ಕೆ ನಿಲ್ಲಿಸ್ತೆ ಅಂದ್ರೆ, ಇಲ್ಲಿ ನೋಡಿ ಒಂಚೂರು ಟೈರ್ ಕಂಡೀಷನ್ ವೀಕ್ ಆಗೈತೆ. ನೋಡ್ದಾ ಟೈರ್ ಕಂಡೀಷನ್ ಎಷ್ಟು ಜಾಸ್ತಿ ರೇಗ್ಸ್ತೀನಾ? ಬೇಜಾರಾಯ್ತದ? ಬೇಜಾರಾಗ್ಲಿ ಅಂತ ರೇಗ್ಸೋದು. ಗೈಸ್ ಅವಳನ್ನ ಚಿಕ್ಕ ವಯಸ್ಸಿಂದ ರೇಗ್ಸಿ ಅಭ್ಯಾಸ, ಅದಕ್ಕೆ ರೇಗ್ಸಿ. ಮಕ್ಕ ಕೊಡಿಸ್ತೀನಿ, ನೀನ್ ಕೊಡಿಸ್ಬೇಕು. ನೀನ್ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಾ, ಕೊಡಿಸ್ಬಿಡು, ತಿಂದು ತೇಗ್ಬಿಡ್ತೀನಿ. ನಂಗೆ ಅಲ್ಲೈತೆ ನೋಡಿ ಕೇಕ್ ಆ ಕಡೆ ಇದೆ. ಅವಳನ್ನ ಚಿಕ್ಕ ವಯಸ್ಸಿಂದ ರೇಗ್ಸಿ ಅಭ್ಯಾಸ ಅಲ್ವಾ ಗೈಸ್, ಅದಕ್ಕೆ ರೇಗ್ಸ್ತಾ ಇರ್ತೀನಿ. ಬೇಜಾರಾಗ್ಬೇಡಿ ನೀವೆಲ್ಲ, ಅಂದ್ರೆ ಏನು ಅನ್ಕೊಂಬೇಡಿ. ಇವಾಗ ಕೇಕ್ ತೊಗೊಳಕ್ ಬಂದಿದ್ದೀನಿ, ಅವಳದೇ ಸ್ಪಾನ್ಸರ್. ಇವಾಗ ಸ್ಟೈಲಾಗಿ ಬಂದ್ಬಿಟ್ಟಿದ್ದಾಳೆ, ₹1 ದುಡ್ಡು ತಂದಿಲ್ಲ. ಫೋನ್ ಮಾಡ್ಬಿಟ್ಟು, ಅಪ್ಪ ದುಡ್ಡಾಕಪ್ಪ ಅಪ್ಪನ ಹತ್ರ ಹೇಳ್ಬಿಟ್ಟು ಇಸ್ಕೊ. ಅವಳ ಹ್ಯಾಂಡ್ ರೈಟಿಂಗ್ ಚೆಕ್ ಮಾಡ್ತಾ ಇದೀನಿ. ಬರೀತಾರ ಅದು ಸ್ವಾಮಿ, ಅದು ಸ್ಪೆಲ್ಲಿಂಗ್ ರಾಂಗ್ ಕೊಡಿ ಬ್ರೋ. AMY ಬ್ರೋ. ಯಾವ್ದೋ ಚಿಕ್ಕ ಮಕ್ಳನ್ನೆಲ್ಲ ಬೇಕರಿ ಕರ್ಕೊಂಡ್ ಬಂದಿದ್ದೀನಿ ಗೈಸ್. ತಗೊಳ್ಳಿ ಬ್ರೋ. ಸ್ವಾಮಿ ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಹಾಕ್ತೀನಿ. 1 kg ಕೇಕ್ ತಗೊಂಡಿದ್ದಾರೆ. ಅದು ಮೇ ಬಿ ವೈಲ್ಡ್ ಬ್ರೋ. ಏನಣ್ಣ ಹೇಳಿದ್ದು? ವೈಲ್ಡ್ ಫಾರೆಸ್ಟ್. ವೈಲ್ಡ್ ಅಲ್ಲ, ವೈಟ್ ಫಾರೆಸ್ಟ್. ಯಾವ ಚಾಕ್ಲೇಟು? ನಾನ್ ನಮ್ಮ ಹುಡುಗಿಗೆ ಕೊಡ್ಸಿಲ್ಲ, ನಿನಗ್ ಬೇರೆ ಕೊಡಿಸ್ತೀನಾ? ಹೋಗಲ್ಲ ಮರಿ. ಇಲ್ಲೆಲ್ಲಾದ್ರೂ ಒಂದು ₹5 ಡೈರಿ ಮಿಲ್ಕ್ ಇರುತ್ತೆ ನೋಡು. ಇಲ್ಲಿಗೆ ನೋಡು, ನೀನ್ ಹಿಂಗ್ ಹೋಗ್ಬಾರ್ದು, ಹಿಂಗ್ ಬರ್ಬೇಕು ಹಿಂಗೆ. ಪ್ಲೀಸ್ ಇಲ್ಲ ಹಿಂಗೆ ಇಲ್ಲೇ ನೀನ್ ಡೌನ್ ಆಂಗಲ್ ನೀನ್ ಏನಾರ ಕೇಳಿ ಕೊಡ್ಸ್ಬಿಡ್ತೀನಿ. ಒಪ್ಪು ಹೋಗ್ಲೇ ಬೇಡ, ಆಗಲ್ಲ. ಈ ಡೌನ್ ಆಂಗಲ್ ಯಾವ್ದು? ಆಯ್ತು, 1 2 3 4 ತಗೋ. ಡನ್. ಪೂಸಿ ಗೀಸಿ ಎಷ್ಟೇ ಓಡಿದ್ರು ಅಷ್ಟೇ ಈ ಡೌನ್ ಆಂಗಲ್ ನಿಂದು. ಅಯ್ಯೋ ದೇವ್ರೆ,
ಜೀವನದಲ್ಲಿ ನಾನು ಈ ತರದ್ನೆಲ್ಲ ನಮ್ಮ ಹುಡುಗಿಗೆ ಮಾತ್ರ ಕೊಡಿಸ್ಬೇಕು, ನನ್ನ ಹೆಂಡತಿಗೆ ಮಾತ್ರ ಕೊಡಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಒಂದು ಪುಣ್ಯ ಇದೆ ನನಗೆ. ಜೊತೆಗೆ ಇದೊಂದು ಬೇಕಂತೆ, ಚಿಕ್ಕ ಮಗುಗೆ ಬೇಕಿತ್ತಂತೆ. ಚಿಕ್ಕ ಮಗು ಅಲ್ಲ ಇದು, ದೊಡ್ಡ ಮಗು ಇದು. ಆಯ್ತು, ಪೇ ಮಾಡ್ಬಿಟ್ಟು ಹೋಗು. ಅದಕ್ಕೆ ಪೇ ಮಾಡ್ಬಿಟ್ಟು ಹೋಗು. ಅದಕ್ಕೆ ಕೇಕ್ ಪೇ ಮಾಡ್ಬಿಟ್ಟು ಹೋಗು. ಕೇಕ್ ಪೇ ಮಾಡಾಯ್ತಾ? ಪೇ ಆಯ್ತಾ? ಕೇಕ್ನ ಈ ಲಗೇಜ್ನ ಎಲ್ಲಾನು ಒಳಗಡೆ ತುಂಬಿ ಈಗ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ ಗೈಸ್. ಮನೆಗೆ ಕೇಕ್ನ ಈ ಲಗೇಜ್ನ ಬೇಕಂತ ಕೇಳಿ ಕೇಳಿ ರೇಗ್ಸ್ಕೋದವಳು ಅವಳು. ನಂದಿದ್ರಲ್ಲಿ ಏನು ತಪ್ಪಿಲ್ಲ, ಅದು ರೇಗ್ಸಿ ಅಭ್ಯಾಸ ಇದೆ, ಅದಕ್ಕೋಸ್ಕರ ಅಷ್ಟೇ ರೇಗ್ಸ್ತಾ ಇರೋದು. ಆಮೇಲೆ ಪಾಪ ಹುಡುಗಿಗೆ ಇಷ್ಟೊಂದೆಲ್ಲ ಕಾಟ ಕೊಡ್ಬೇಡಿ ಅಂತ ಅನ್ಕೊಂಬೇಡಿ. ಚಿಕ್ಕ ವಯಸ್ಸಿಂದನೂ ಅವಳಿಗೆ ಕಾಟ ಕೊಟ್ಟು ಅಭ್ಯಾಸ ಅಲ್ವಾ, ಹಂಗೆ ನಿಮ್ಮಲ್ಲೂ ಒಬ್ರು ಇರ್ತಾರೆ ಈ ತರ ರೇಗ್ಸ್ಕೊಂಡು ಕೂತಿರೋದಕ್ಕೆ. ಅಂತಂದ್ರೆ ಇವಳೊಬ್ರು. ಬ್ಯಾಕ್ ಟು ಹೋಮ್. ಅಂಕಲ್ ಬೈರಿ ಅಂಕಲ್, ಇನ್ನೊಂಚೂರು ನೀವು ಬೈತೀರಂತ ವಿಡಿಯೋ ಆನ್ ಮಾಡಿದೆ. ನಾನಲ್ಲ, ಅವು ಹಾಕಿದ್ರು ಸ್ವಾಮಿ ಅಂತ. ಅಂಕಲ್ ಒಂದು ಎಕ್ಸ್ಪ್ರೆಷನ್ ಕೊಟ್ರು ಸ್ವಾಮಿ ಫ್ರೆಂಡ್ ಇಲ್ಲ ಸ್ವಾಮಿ ಅಂಕಲ್. ಎಲ್ಲ ಇಂಥ ಕೆಲಸಗಳೇ ಮಾಡೋದು, ಎಡವಟ್ ಕೆಲಸಗಳನ್ನೇ ಮಾಡೋದು, ಎಲ್ಲ ಎಡವಟ್ ಕೆಲಸಗಳೇ ಮಾಡೋದು. ಬೈರಿ ಅಂಕಲ್ ಒಂಚೂರು, ನೀವೊಂಚೂರು ಹಂಗೆ. ಹಾ ನೋಡಿ ಅಂಕಲ್ ಎಷ್ಟಿರ್ಬೇಕು. ಅಂಕಲ್ ಏನ್ ಅನ್ಕೊಂಡ್ಬಿಟ್ಟು ಕೇಳಿ ಅಂಕಲ್. ಹಾ ಕರೆಕ್ಟ್ ಅಪ್ಪ. ಅಲ್ಲ ಅದ್ ಏನ್ ಗೊತ್ತಾ ನಿಂಗೆ? ಗೊತ್ತಾ? ಅಂಕಲ್ ಈ ಕಡೆ ಬರುತ್ತೆ, ನನ್ ಕಡೆ ನಾನೇ ಅಂತ ನೋಡಿ. ಈಗ ನಾನೇ ಅಂತ ಹೇಳ್ತೇವೆ. ನಾನು ಇನ್ಮೇಲೆ ಫೋಕಸ್ ಇಡ್ತೀನಿ. ಯಾಕೆ ಹೇಳೋ, ನಿಂಗೆ ಒಡೆಕ್ ಬರಲ್ಲ, ನಿಂಗೆ ಟುಸ್ ಪಡಕಿ ಒಡೆ 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 ಕಲ್ತ್ಕೊಂಡಿದ್ದೆ ಅಲ್ವಾ? ನಿಮ್ಮ ಅಪ್ಪನೇ ನಿಂಗೆ ತಾಂಡ್ ಕೊಡಂಗ ಆಗ್ಬಿಟ್ರಾ? ಛೇ ಗೈಸ್, ಕ್ರೇಜಿ. ಹೋ ಪಾಪ, ಇಲ್ಲಿಂದ ಹೋಗೋಷ್ಟಲ್ಲ ಕದು ಹತ್ಬಿಡೋಯ್ತಳ ಪಕ್ಕ. ನಾನು ಇನ್ಮೇಲೆ ಫೋಕಸ್ ಇಡ್ತೀನಿ. ಯಾಕೆ ಹೇಳೋ, ನಿಂಗೆ ಒಡೆಕ್ ಬರಲ್ಲ, ನಿಂಗೆ ಟುಸ್ ಪಡಕಿ ಒಡೆ 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 ಒಡೆ. ಮುರ್ದೋದ್ ಕೊಡ ಒಡೆಕ್ ಬರಲ್ಲ, ಏನಿಲ್ಲ. ನಾನು ಹೇಳಿಲ್ವಾ? ಹಂಗೆ ಇಟ್ಕೊಳ್ಳಿ ಹಂಗೆ. ಇದು ಒಡೆಕ್ ಆಗಲ್ಲ, ಇನ್ನ ಜಾಸ್ತಿ ಜೋರ ಅದಕ್ಕೆ ಹೇಳೋದು, ಚಿಕ್ಕ ಮಕ್ಳಿಗೆಲ್ಲ ಇದನ್ನ ಕೊಟ್ರೆ ಹಿಂಗೆ ಆಗೋದು. ಅಂಕಲ್ ನೀವ್ ಕರೆಕ್ಟ್ ಆಗಿ ಹೇಳಿದ್ರಿ ಅಂಕಲ್. ಟ್ರೈನಿಂಗ್ ತಗೊಂಡ್ರ ಅಂತ ಕೇಳಿದ್ ಕರೆಕ್ಟ್ ಆಗಿ ಹೇಳಿದ್ರಿ. ಅಳ್ಬೇಡಕ್ಕದು ಇನ್ನೊಂದು ತಗೊಡ್ತೀನಿ ಬೇಕಾರೆ. ಹಾ ಆಂಟಿ ಸಾಂಗಡಿ ಆಂಟಿ. ನಾನು ನೆನ್ಸ್ಕೊಂಡು ಆಗ್ತಾ ಇದ್ದೀನಿ. ಅಂಕಲ್ ಹೇಳಿದ್ ನೆನ್ಸ್ಕೊಂಡು ಆಗ್ತಾ ಇದ್ದೀನಿ. ಒಂದ್ಸಲಿ ಹೊಡೆದ್ನು ಟ್ರೈನ್ ತಾವು. ಹಾ ಆಂಟಿ ಹಂಗೆ ಒಂದ್ ಚಪ್ಪಾಳೆ ಹೊಡಿರಿ ಆಂಟಿ ಎಲ್ರು ಒಟ್ಟಿಗೆ. ಮಕ್ಕಳು ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ಇದು ಕೈ ಬರ್ಸೋದು, ಇದು ಈ ಖರ್ಚಿಪ್ ಕೈ ಬರ್ಸೋದು. ತಗೊಂಡೋಗ್ಬಿಟ್ಟು ಮಕ್ಕ ಕೊಡ್ಸ್ತಾಳೆ. ಆಂಟಿ ಬಾಯ್, ಆಂಟಿ ಬಾಯ್, ಅಂಕಲ್ ಆಂಟಿ ಬಾಯ್ 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 ಬ್ರಾ ಬಾಯ್. ಅಂಕಲ್ ಬಾಯ್, ಅಂಕಲ್ ಬಾಯ್. ಹ್ಞೂ ಅಂಕಲ್ ಬಾಯ್, ಅಂಕಲ್. ಹಾ ಬಾಯ್ ಪಾಪ, ಬಾಯ್ ಅಂಕಲ್, ಬಾಯ್ ಪಾಪ, ಬಾಯ್ 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 ಬಾಯ್. ಹಾಂ ಹೋಗ್ಬಿಡಿ. ಹಾಂ ಕ್ಲೀನ್ ಮಾಡ್ಬಿಟ್ಟು ಹೋಗು. ಓ ಓಕೆ ಅಂಕಲ್, ಯುವರ್ ಫ್ಯಾಮಿಲಿ ಆಗ್ತೀರಿ ಅಂಕಲ್. ಡನ್. ಓಕೆ ಅಂಕಲ್.
ಓ ಓ ಓ ಓ ಓ ಒಂದು ನಿಮಿಷ ಫೋಕಸ್ ಆಯ್ತಿಲ್ಲ. ಹಾ ಓಕೆ ಅಂಕಲ್, ಥ್ಯಾಂಕ್ ಯು ಅಂಕಲ್, ಬಾಯ್ ಅಂಕಲ್, ಬಾಯ್ ಎಲ್ರಿಗೂ ಬಾಯ್. ಡುಮ್ಸ್ ಡುಮ್ಸ್ ಬಾಯ್ ಡುಮ್ಸ್ ಡುಮ್ಸ್ ಬಾಯ್ ಡುಮ್ಸ್ ಡುಮ್ಸ್ ಬಾಯ್ ಡುಮ್ಸ್ ಬಾಯ್ ಗೈಸ್, ಬಾಯ್ 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 ಗೈಸ್. ಅವಳಿಗೆ ಹಂಗೆ ಸುಮ್ಮನೆ ಕಾಟ ಕೊಡೋದು, ಚಿಕ್ಕ ವಯಸ್ಸಿಂದನೂ ನಮ್ಮ ಜೊತೆಲೇ ಇರೋದು ಅವಳು, ಅದಕ್ಕೋಸ್ಕರ ಕಾಟ ಕೊಡೋದಷ್ಟೇ. ಅದು ಬಿಟ್ಟು ಬೇರೆ ಏನಿಲ್ಲ. ಯಾಕಂದ್ರೆ ಫ್ರೆಂಡ್ಸ್ ಗ್ರೂಪಲ್ಲಿ ನಮ್ಮ ರಿಲೇಷನ್ ಗ್ರೂಪಲ್ಲೆಲ್ಲ ಇದ್ದಾಗ ಸಿಕ್ಕಾಪಟ್ಟೆ ಫನ್ ಮೂಮೆಂಟ್ಸ್ ಇರುತ್ತಲ್ಲ, ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಪ್ರತಿ ಸಲ ಬಂದಾಗಲೂ ಅವಳು ನನ್ನ ರೆಕ್ಸಿರ್ತಾಳೆ, ನಾನು ಅವಳ ರೆಕ್ಸಿರ್ತೀನಿ ಅಷ್ಟೇ, ಅದು ಬಿಟ್ರೆ ಏನಿಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್ ಗೈಸ್, ಲವ್ ಯು ಆಲ್, ಬಾಯ್.